वीतराग विज्ञान, विकार रहित ज्ञान स्वभाव सारभूत है. ಇಲ್ಲೇನಂತಾರು ವಿತರಾಗ ವಿಜ್ಞಾನ. ವಿತರಾಗ ಅಂದ್ರೆ ರಾಗದ್ವೇಷದಿಂದ ದೂರ ಮಾಡುವುದು, ಮತ್ತು ವಿಜ್ಞಾನ ಅಂದರೆ ವಿಶೇಷ ಜ್ಞಾನ, ವಿಶುದ್ಧ ಜ್ಞಾನ. ವಿಶುದ್ಧ ಜ್ಞಾನ ಮತ್ತು ವಿಶೇಷ ಜ್ಞಾನ, ಅದಕ್ಕೆ ವಿಜ್ಞಾನ ಅಂತಾರು. ಅದು ಹೆಂಗ? विकार रहित, विकार रहित ज्ञान स्वभाव सारभूत है. वो मंगल स्वरूप है और मंगलकारी है. मैं उसे मन वचन का 3 योगों को वश में करके नमस्कार करता हूँ. मन वचन का दिन नमस्कार मार. जीवों की स्वाभाविक इच्छा और संसार भ्रमण का कारण. ನಮ್ಮ ಸ್ವಾಭಾವಿಕ ಇಚ್ಛೆ ಏನ ಮತ್ತು ಇದು ಇಚ್ಛೆನ ನಮ್ಗೆ ಸಂಸಾರದಾಗ ಭ್ರಮಣ ಮಾಡೋಕ್ಕೆ ಕಾರಣ ಆಗ್ತದೆ. जे त्रिभुवन में जीव अनंत, सुख चाहे दुख ते भयवन, सुख चाहे दुख ते भयवन. ಕಡಿಮೆ ಕಡಿಮೆ ಹೇಳಿ, ಬರಾಬರಿ ಕೇಳ್ರಿ. जे त्रिभुवन में जीव अनंत, सुख चाहे दुख ते भयवन, ताते दुख हारी सुखकार, कहे सीख गुरु करुणाधर, कहे सीख गुरु करुणाधर. तीन लोकों में जो अनंत जीव है वे सुख चाहते हैं. ಈ 3 ಲೋಕ ಒಳಗೆ ನಾವೇನು ಜೀವದೇವು ಎಲ್ಲರೂ ಏನೋ ಇಚ್ಛೆ ಮಾಡ್ತಾರೋ, ಸುಖದ ಇಚ್ಛೆ ಮಾಡ್ತಾರೋ ಮತ್ತು ದುಃಖಲೆ ಭಯಭೀತ ಆಗ್ತಾರೆ. इसलिए इसी कारण ले ನಮ್ಮ ಗುರುದೇವ್ ದಯಾ ಧಾರಣ ಮಾಡಿ ವಾತ್ಸಲ್ಯ ಭಾವಲೆ ಏನು ಮಾಡಿದಾರೋ ಆ ದುಃಖ ದೂರ ಮಾಡೋ ಸಲಗೆ ಸುಖ ದೇನೆ ವಾಲಿ ಶಿಕ್ಷಾ ಕತೆ ಅಂದರೆ ಸುಖವಾದ ಶಿಕ್ಷಣ ಕೊಡ್ತಾರೆ. ताहि सुनो भवि मन थिर आन, ताहि सुनो भवि मन थिर आन, जो चाहो अपनो कल्याण, मोह महामद पियो अनादि, भूल आपको भरमतवादी. हे भव्य जीव, इल्ले आचार्य ನಮಗೇನಂತಾರು? ಭವ್ಯ ಜೀವ ಅಂತಾರು. ಯಾಕ? ನಾವು ಇಲ್ಲಿ ಮನುಷ್ಯ ಗತಿದಾಗ ಹುಟ್ಟಿದೆವು, ಜೈನ ಧರ್ಮಕ್ಕೆ ಬಂದಿದ್ದೆವು, ಇದನ್ನೆಲ್ಲ ನಮಗೆ ಸಾಧ್ಯ ಸಿಗ್ತದೆ ಒಂದಿಲ್ಲ. ಯಾಕೆ ಸಿಗ್ತದೆ? ನೀವು ಭವ್ಯ ಅದರಿ. ಏನದರಿ? ಮಾತಾಡ್ಬೇಕು. ನಿಮ್ಮ ಕಡೆ ನೋಡಿ ಮಾಡ್ತೈತೇನೆ ನಾವು. ಏನದರಿ ನೀವು? ಭವ್ಯ ಅಂದರೆ ಏನು? ಯಾರಿಗೆ ಮುಮೋಕ್ಷ ಆಗೋದು, ಅದು ಮೋಕ್ಷ ಹೋಗೋ ಇಚ್ಛೆ ಅದ ಅವ್ರಿಗೆ ಭವ್ಯ ಅಂತಾರೆ. ಯಾರಿಗಂತಾರೆ ಭವ್ಯ? ಮೋಕ್ಷ ಆಗೋ ಹೋಗೋದು ಇಚ್ಛೆ ಯಾರಿಗದ ಅವ್ರಿಗೆ ಭವ್ಯ ಅಂತಾರೆ. ಹೇ ಭವ್ಯ ಜೀವ, यदि तुम कल्याण चाहते हो, ನೀವು ಇದರಕತ್ತ ಕಲ್ಯಾಣ ಇಚ್ಛಿತೀರಿ ಅಂದ್ರೆ ಏನು ಮಾಡಬೇಕು? ಮನಕ್ಕೆ ಸ್ಥಿರ ಮಾಡಕ್ಕೆ ಮನಕ್ಕೆ ಶಿಕ್ಷಾ ಕೊಡಬೇಕು. ಶಿಕ್ಷಾ ಅಂದರೆ ಶಿಕ್ಷಣ, ಶಿಕ್ಷಾ ಅಂದರೆ ಶಿಕ್ಷಣ, ಮತ್ತು ಶಿಕ್ಷಾ ಅಂದರೂ ದಂಡನೂ ಆಗ್ತದೆ. ಎರಡು ಅರ್ಥ ಆಕ್ಕವು. यदि तुम कल्याण चाहते हो तो मन को स्थिर करके उस शिक्षा को सुनो. अनादिकाल से यह जीव
मोह रूपी तेज शराब पीकर अपने आप को भूला है और व्यर्थ भ्रमण कर रहा है. ಅನಾದಿ ಕಾಲದಿಂದ ಏನು ನಾವು ಕುಡಿತೇವೆ, ಮೋಹ ರೂಪಿ ಶರೀರ ಕುಡಿತೇವೆ. ಏನು ಕುಡಿತೇವೆ? ಮೋಹ ರೂಪಿ ಶರೀರ ಕುಡಿತೀವಿ. ಆ ಥರ ದಶೆನ ಹೇಗದ, ನಮ್ಮ ಮನ ಎಲ್ಲ ಭ್ರಮಿತ ಆಗಿದ್ದದು. ಏನು ಸುಳ್ಳ ಖರೆ ಏನು ತಿಳಂಗಿಲ್ಲ ಅಂದ್ರೆ ಆ ಥರ ದಶೆನ ನಾವೇನಾಗಿ ಮಾಡಿದೆವು, ವಿತರಾಗ ಧರ್ಮಕ್ಕೆ ಮರೆತು ಬಿಟ್ಟೆವು. ಮತ್ತು ವಿನಾಕಾರಣ ಬಾಕಿ ಎಲ್ಲ ಕಡೆ ಭ್ರಮಣ ಮಾಡಿದೆವು. ಈ ವ್ಯರ್ಥ ಭ್ರಮಣ ನಮ್ದು ಬಂದಾಗಬೇಕಿಲ್ಲ. ಅಂದರೆ ಸಂಸಾರದಿಂದ ಹೊರಗೆ ಹೋಗೋದಿದ್ರೆ ನಾವೇನು ಮಾಡಬೇಕು, ಬರೀ ವಿತರಾಗ ಧರ್ಮದ ಶರಣ ಮಾಡಬೇಕು. तास ब्रह्मन की है बहु कथा, तास ब्रह्मन की है बहु कथा, पै कछु कहूँ कही मुनियत. ಇದನ್ನು ನಾವು ಏನು ಸಂಸಾರ ಭ್ರಮಣ ಮಾಡಿದ್ವಿ, ಇತರ ಕಹಾನಿ ಕಥಿ ಭಯಂಕರ ನನಗೆ ಅದು. फिर भी मुनियों ने जैसी कही है उसमें मैं कुछ कहता हूँ. ಅಂದರೆ ಇವು ದೌಲತ್ ರಾಮ್ಜಿ ಏನಂತಾರು, ಇದು ಕಹಾನಿ ಭಯಂಕರ ದಾಂಡಿಗೆ ಅದ ಅಂದ್ರೂ ನಾ ಏನು ಮಾಡ್ತೇವನು, ಮುನಿಯವರು ಈ ಸಂಸಾರದ ಹೆಂಗೆ ವರ್ಣನೆ ಮಾಡಿತಾರೋ ಅದ ಭಾಷೆದಾಗ ನಾ ಸ್ವಲ್ಪ ಹೇಳ್ತೇನೆ. निगोद और स्थावर पर्याय में भ्रमण. निगोद पर्याय ಅಂದರೆ ಯಾವ್ದ? ನಿಗೋದ ಅಂದರೆ ಯಾವಾಗ? ನಿಗೋದ ಅಂದ್ರೆ ವನಸ್ಪತಿ ಕೈಗೆ ಜೀವದ ನಿಗೋದ ಹೊಂದಿಲ್ಲ. ಮತ್ತು ಅದನ್ನು ಒಂದು ಶ್ವಾಸ ಎಳೆದಾಗ ಎಷ್ಟು ವೇಳೆ ಜನ್ಮ ಮರಣ? 18 ವೇಳೆ. ಮತ್ತು ಆ ಶ್ವಾಸ ಯಾವ್ದ ನಾವು ಬಾಯಿಲಿ ತಗೋತೇವೆ ಅದಿಲ್ಲ, ಈ ನಾಡಿ ಠೋಕೆ ಆಗ್ತಾವೆ. ನಿರೋಗಿ ಮನಸ್ಸು ಠೋಕೆ 72 ಹಾಕೋದು ಒಂದು ಮೇಸ್ದಾಗ. ಅಂದರೆ 72 ಶ್ವಾಸ ಅದು. ಈ 72 ಶ್ವಾಸ ಒಳಗೆ ಹೇಳಂಗಿಲ್ಲ, ಬರೀ ಒಂದು ಶ್ವಾಸದೊಳಗೆ 72 ಪೈಕಿ ಒಂದು ಶ್ವಾಸದೊಳಗೆ ನೀವ ನಾವ ಯಾವಾಗ ನೆಗೋದು ಹೋಗಿದ್ದು ಯಾವಾಗ ಏನು ಮಾಡಿದರು? 18 ಸರಿ ನಾವು ಹುಟ್ಟಿದ್ವಿ, ಅದನ್ನ ಸಾವು ಮಾಡಿದ್ವಿ. ಅಂದರೆ ಎಷ್ಟು ದುಃಖ! ನರಕ್ಕಿಂತ ದುಃಖ ಅಂತಾರದು, ನರಕ್ಕಿಂತ ಹೆಚ್ಚು. ನಿಗೋದ್ ಮತ್ತು ಸ್ಥಾವರ ಪರ್ಯಾಯ ನಾವು ತಿರುಗಾಡಿದೆವು. ಸ್ಥಾವರ ಅಂದರೆ ಏನು? ಪಂಚೇಂದ್ರ, ಜಲಕಾಯಿಕ, ವಾಯುಕಾಯಿಕ, ಆಯುಷ ಒಂದೇ. ಇವೆಲ್ಲ ಪಂಚಸ್ಥಾವರಲ್ಲ. ಕಾಲ ಅನಂತ ನಿಗೋದ ಮಜಾರ್ ಎಲ್ಲ ಕೂಡ ಅನ್ಬೇಕು ನೀವು, ಬಾರಿ ಅಂತೇಳಿ ಹಿಂದೆ ಮುಂದೆ ಅಂತೀರಿ. ಕಾಲ ಅನಂತ निगोद मजार बीत्यो एकेंद्रिय तनधार, एक श्वास में 8-10 बार जन्म्यो मर्यो, जन्म्यो मर्यो भयो दुख भार, निकसी भूमि जल, निकसी भूमि जल पावक भयो, पवन प्रत्येक वनस्पति थयो. इस जीव का अनंत काल तो एकेंद्रीय शरीर धारण कर निगोद में व्यतीत हो गया. ನಾವು ಈ ಸಂಸಾರದ ಅನಂತ ಕಾಲ ಹತ್ರ ವ್ಯತೀತ ಮಾಡಿದೆವು, ಏಕೆಂದರೆ ಶರೀರ ಧಾರಣ ಕಾಡಿಸಿ ನಿಗೋದಾಗ ವ್ಯತೀತ ಮಾಡಿದೆವು. ಇನ್ನ ಕಡೆ ಏನಾಯ್ತು, वह जीव एक श्वास जितने काल में 18 बार उत्पन्न हुआ मरा और दुखों का बोझ उठाता रहा, निगोद से निकलकर पृथ्वी जल अग्नि हुआ ಅಥವಾ ವಾಯು या ಪ್ರತ್ಯೇಕ ವನಸ್ಪತಿ हुआ. ಈ ಪ್ರಕಾರ ನಾವೆಲ್ಲ ತಿರುಗಾಡಕ್ಕೆ ಬಂದಿದ್ದು. ತ್ರಸ ಪರ್ಯಾಯಕ್ಕೆ ದುಃಖ. ಈಗ ತ್ರಸ ಪರ್ಯಾಯ ದುಃಖ ಹೇಳ್ತಾರೆ. दुर्लभ लही जो
चिंतामणि त्यों पर्याय लही त्रसतनि लट पिपिल अली आदि शरीर लट पिपिल अली आदि शरीर दर दर मरियो दर दर मरियो सही बहु पीर सही बहु पीर सही बहु पीर ಭವ ಅಂತೀರಿ ಮತ್ತು ನೀವು ಸಹಿ ಬಹು ಪೀರ್ ಅನ್ರಿ. ಹಾಂ, ಎಲ್ಲ ಉಚ್ಚಾರ ಸ್ಪಷ್ಟ ಆಗ್ಬೇಕು. ಯಾಕಂದರೆ ಉಚ್ಚಾರ ಎಷ್ಟು ಸ್ಪಷ್ಟ ಆಗ್ತಾವೆ ಆ ಥರ ಅರ್ಥ स्पष्ट आगे अर्थ बदलते. जिस प्रकार चिंतामणि रत्न प्राप्त होना कठिन है. ನಾವು ಚಿಂತಾಮಣಿ ರತ್ನ ಅಂತೇವು, ಕೊಹಿನೂರ್ ರತ್ನ ಅಂತೇವ್ರು, ಡೈಮಂಡ್ ಅಂತೇವು. ಇದು ಸದಾಸಿ ಸಿಗ್ತೈತೆ ನಮ್ಗೆ ದುರ್ಲಭ ಅದ. ಆದ ಪ್ರಕಾರ ಇದು ತ್ರಸ ಪರ್ಯಾಯ ನಾವು ಗಳಿಸಿದೆವು. ನೀವು ಯಾವ ಪರ್ಯಾಯ ಇದೆ ಈಗ? त्रस पर्याय. वहाँ लट चीटी भौरा आदि के शरीर धारण कर करके मरा और बहुत पीड़ासन की. लट अंद्र अली द्विंद्रिय, चीटी अंद्र इरवी, भौರ अंद्र ಈ ಚತುರೇಂದ್ರಿಯ ಏನು ಹಾರ್ತದದು ಭೌರ. ಅದಕ್ಕೆ ಶರೀರ ಈ ಪ್ರಕಾರ ಎಲ್ಲ ಪ್ರಕಾರ ನಾವು ಶರೀರ ಧಾರಣ करके ಮಾಡ್ಕೇಸೆ ಸಾವು ಮಾಡಿದೆವು ಮತ್ತು ಎಲ್ಲ ಪೀಡ ಸಹನ ಮಾಡಿದೆವು. ಪಂಚೇಂದ್ರಿಯ ತಿರಂಜ ಗತಿಗೆ ದುಃಖ. ಈಗ ನಾವು ಪಂಚೇಂದ್ರಿಯ ಆದೆವು ಮತ್ತು ತಿರಂಜ ಗತಿದಾಗ ಆ ಥರದ್ದು ದುಃಖ ಹೇಳ್ತಾರು. ಕಬಹು ಪಂಚೇಂದ್ರಿಯ ಪಶು ಭಯೋ मन बिन निपट अज्ञानी थयो सिंहादिक सैनी भय सिंहादिक सैनी वह क्रूर निबल पशु हति खाए भूर. कभी पंचेंद्रिय तिरंज हुआ तो बिना मन के असंज्ञ होने के कारण बिल्कुल अज्ञानी रहा. पंचेंद्रिय वर्ग ಎರಡು ಭೇದ ಅದಾವು. ಯಾವ? ಸಂಜ್ಞೆ ಅಸಂಜ್ಞೆ. ಸಂಜ್ಞೆ ಅಂದ್ರೆ ಮನ ಸಹಿತ, ಅಜ್ಞಾನಿ ಅಂದ್ರೆ ಅಸಂಜ್ಞೆ ಅಂದ್ರೆ ಮನ ರಹಿತ. ಯಾಗ ಅಸಂಜ್ಞೆ ಪರ್ಯಾಯ ಒಳಗೆ ಏನಾತ? ಆ ಜೀವ ಬಿಲ್ಕುಲ್ ಅಜ್ಞಾನ ಇತ್ತು ಮತ್ತು ತಿರ್ಯಂಚನೂ ಆಗಿದ್ರು. ತಿರ್ಯಂಚದಾಗೂ ಸಂಜ್ಞೆ ಆದವರು ಮತ್ತು ಅಸಂಜ್ಞೆ ಎರಡೂ ಆದವರು. तो सिंह आदि क्रूर हुआ ಅಂದ್ರೆ ತಿರ್ಯಂಚ ಆಗನ ನಾವೇದು ಸಿಂಹ ಆದಿ ಕ್ರೂರ ಪಶು ಅದು. ಆ ಹೇಳಕ್ಕೆ ನಾವೇನು ಮಾಡಿದ್ವು? ನಿರ್ಬಲ ಪಶುದ ಹತ್ಯೆ ಮಾಡಿದ್ವು. ಕಬಹು ಆಪ ಭಯೋ बलहीन सबल निकरी सबल निकरी सबल निकरी खायो अति दीन छेदन भेदन भूख पियास भार वहन हिम आतपत्र वध बंधन आदिक दुख घने कोटि जीवते जात न बने अति संक्लेश भावते मर्यो घोर सब्र सागर में परियो
कभी वह स्वयं निर्बल हुआ तो अन्य दीन व बलवानों द्वारा खाया गया. ಯಾವಾಗ ಯಾವ ಹೇಳಕ್ಕೆ ನಾವು ನಿರ್ಬಲ ಆಗ್ತೇವೆ ಆವಾಗ सबल पशु ನಮ್ಗೆ ತಿಂದು ಬಿಡ್ತಾರೆ. ಮತ್ತು ಏನಾಗ್ತದ पशु पर्याय में इससे इसने छेदा जाना भेदा जाना भूख प्यास बोझा ढोना सर्दी गर्मी का त्रास बदवंदन बाधा जाना इत्यादि अनेक दुख उठाए ಅಂದರೆ तसं ದುರ್ಬಲ ಆಗನ ನಾವೇನದು ಸ್ತ್ರೀಯಂಜಿ ಒಳಗೆ ಇಲ್ಲಕ್ಕೆ ದುಃಖ ಗರೀಬ್ ಮನುಷ್ಯರಿಗೆ ತ್ರಾಸ ಕೊಡ್ತೇವೆ ಹೊಂದಿಲ್ಲ. ಆ ಪ್ರಕಾರ ಯಾವಾಗ ಛೇದ ಆಯ್ತು ಬೇರೆ ತುಕಡೆ ಆಯ್ತು ಮತ್ತು ಓದಾಯ್ತು ನಮ್ಗೆ ಕಟ್ಟಿ ರಸ್ಸಿಲೆ ಬೆಡಿದಾಗ ಕಟ್ಟಿಬಿಟ್ರು. ಈ ಪ್ರಕಾರ ನಾವು ಅನೇಕ ದುಃಖ सहन ಮಾಡ್ಕ್ಯಾಸ ಈ ಕಡೆ ಬಂದಿದ್ದೆವು. करोड़ों ಇದು ವರ್ಣನ करोड़ों जीवलेनो ಆಗಂಗಿಲ್ಲ. यह जीव अत्यंत संकलेश भाव से मरा और भयानक नरक रूप समुद्र में पड़ा. नरक ಯಾವಾಗ ಹೋಗ್ತೇವೆ ನಾವು ಸಂಕ್ಲೇಶ ಭಾವ. ಸಂಕ್ಲೇಶ ಅಂದರೆ ಅತಿ ತೀವ್ರ ರೋಗ ಕ್ರೋಧಿ, ಅತಿ ತೀವ್ರ ಕ್ರೋಧಿ. ಈ ಮರಾಠಿದಾಗ ಅಂತ ತುला तर खाऊ का ಗೆಳು ಆ ಕಣ್ಣ ಮೊಟ್ಟೆ ಮಾಡ್ಕೆ ಅಲ್ಲ ಕೆಂಪು ಮಾಡ್ಕೆ ನಿಂಗೆ ಏನು ಮಾಡಲಿ ಅಂದರೆ ತೀವ್ರ ಕ್ರೋಧ ಆಗ್ತದೆ. ಆವಾಗ ನರಕ ಬಂದ್ ಆಗ್ತದೆ. ಅದಕ್ಕೆ ಏನಂತಾರು ರೌದ್ರ ಧ್ಯಾನದಕ್ಕೆ. नरक गति के दुख तहाँ भूमि पर सत दुख ईसो बीचू सहस डसे नहीं तिसो तहाँ राध शोनित तहाँ राध शोनित वाहिनी कृमिकुल कलित देह दाहिनी. वहाँ नरकों में भूमि के छूते ही ऐसा दुख होता है जैसा हजारों बिच्छुओं को काटने से भी नहीं होता. बिच्छू ಅಂದ್ರೆ ಏನು ಹಿಂಗೆ ಏನಂತೀರಿ ಚುವಾ ಚೋರ ಚೋಳ ಚೋಳ ಅಂದ್ರೆ 1000 ಗಟ್ಟಲೆ ಚೋಳ ಕಡನ ಎಷ್ಟು ದುಃಖ ಆಗ್ತದೆ. ಅದಕ್ಕಿಂತ ಹೆಚ್ಚು ದುಃಖ ಅಲ್ಲೇ ನರಕ ಭೂಮಿಗೆ ಸ್ಪರ್ಶ ಆಗನ. ಮತ್ತು ಆ ದುಃಖ सहन ಮಾಡ್ಕೆ ಎಷ್ಟು ವರ್ಷದಲ್ಲಿ ಇರಬೇಕು 33 ಸಾಗರ ಅಂದರೆ ಒಂದು ಸಾಗರ ಎನಸ್ಲಾಗ ನಮ್ಗೆ ಇದು ಮನುಷ್ಯ ಜನ್ಮ ಪೂರಸಂಗಿಲ್ಲ. ಎನಸ್ಲಾಗ ಅಲ್ಲಿ ಭೋಗೋದು ಭೋಗಿಸಿದ್ ನಾವು ಬಂದಿದ್ದು. जैसा हाँ वहाँ कीड़ों के समूह से भरी हुई देह को जलाने वाली पीव और खून के नदी. ಅಲ್ಲಿ ಏನದ ನಾವು ಪೀವ್ ಅಂತೇವ್ರಿ. ಏನಂತ ಪೂ ಏನಂತಾರೆ ರಕ್ತ ಪೂ ಕಿವ ಅಂತೇವೆ ಬೆಳೆದಿರ್ತದೆ. ಹಾಂ ಅದರಲ್ಲಿ ಗದ್ಲಿ ನದಿ ಅದಾವು ಹೊಂದಿಲ್ಲ. ಮತ್ತು ಅಲ್ಲಿ ಹುಳ ಎಷ್ಟು ಅದಾವು. ಮತ್ತು ಅದನ್ನೆಲ್ಲ ನಾ ಕಡ್ಕೋತ ಬಂದೆವು. ಎಲ್ಲ सहन ಮಾಡ್ಕೆ ವೇದನಾ ಮಾಡ್ಕೆ ಅಲ್ಲಿಂದ ಬಂದಿದ್ದೆವು. ರಕ್ತ खून की नदी है ಅಂದ್ರೆ ನದಿ ಅಲ್ಲಿಂದ ಯಾವುದದ ರಕ್ತದ ನದಿ ಅದು. ಆ ಥರ ಅನೇಕ ಹುಳ ಅದಾವು. ಸೇಮರ ತರು ಜುತ दलसी पत्र असिजो देह विरारे तत्र मेरु समान लोह गली जाए ऐसी शीत उष्णता था. वहाँ नरकों में तलवार की धार के समान पहने पत्तों वाले सेमर वृक्ष हैं जो तलवार के समान शरीर को विदीर्ण कर देते हैं. वहाँ ऐसी ठंड और गर्मी पड़ती है कि सुमेरु पर्वत के बराबर का लोहा भी गल जाता है. ಅಂದರೆ ಥಂಡಿ ಎಷ್ಟದು ನೋಡ್ರಿ
ಉಷ್ಣತಾನು ಅಷ್ಟ ಅದ ಮತ್ತು ಥಂಡಿನೂ ಅಷ್ಟ ಅದ. ಅಂದ್ರೆ ಥಂಡಿ ಏನಂತಾರು ಅಲ್ಲಿ ಇಷ್ಟು ಥಂಡಿ ಅದ, ಮೇರು ಪರ್ವತ ಸಮಾನ ಲೋಖಂಡಿ ಗೋಲೆ ಗೋಲೆ ಗರಂ ಇದ್ರೂ ಅದು ಎಲ್ಲ ಥಂಡಾಗ್ತದೆ. ಉಷ್ಣತೆ ಎಲ್ಲ ಗೋಳೆ ಆಗ್ತದೆ. ಮತ್ತು ಉಷ್ಣ ಎಷ್ಟದ ಆ ಮೇರು ಸಮಾನ ಗೋಲೆನೂ ನೀರಿಗತ್ಲೆ ತಿಳಿತದೆ. ತಿಲ ತಿಲ ಕರೆ ತಿಲ ತಿಲ ಕರೆ ದೇಹಕ್ಕೆ ಕಣ್ असुर भिड़ावे दुष्ट प्रचंड सिंधु नीरते प्यास न जाय तोपन एकन बूंद लहाय. वे नारी की एक दूसरे के शरीर के तिल के बराबर टुकड़े कर देता है और उन्हें अत्यंत क्रोध स्वभावी दुष्ट असुर कुमार नामक देव परस्पर बीड़ा देते हैं. ಅಂದ್ರೆ ಅಲ್ಲಿ ನಮ್ಮ ಶರೀರ ಎರಡನೇ ನಾರ್ಕಿಗೆ ಏನು ಮಾಡ್ತಾರು, ತುಕಡಿ ತುಕಡಿ ತಿಲದಗತ್ಲೆ ಎಳ್ಳಗತ್ಲೆ ತುಕಡಿ ತುಕಡಿ ಮಾಡ್ತಾರೆ. ಮತ್ತು ಏನು ಅಷ್ಟು ತ್ರಾಸ ಆಗ್ತದೆ. ಆ ಎಳ್ಳಕ್ಕೆ ಮತ್ತು ಅವ್ರು ಅಸುರ ಕುಮಾರ ದೇವ್ ಬಂತ. ಅಸುರ ಕುಮಾರ ದೇವ್ ಏನು ಮಾಡ್ತಾನು, ಮೊದ್ಲಿನ ಜಮನ ನೋಡು, ನೀ ಈಕೆ ತ್ರಾಸ ಈಕೆ ನಿಮ್ಗೆ ತ್ರಾಸ ಕೊಟ್ಟಿದ್ದಾರೆ ಅಂದರೆ ಎರಡನೇ ಜೀವ ಕಡೆ ಬಟ್ಟೆ ಕಷ್ಟ ಇನ್ನು ಶತ್ರು ಅದು ಹೊಡಿ ಅಂದರೆ ಜಗಳ ಹಚ್ತಾರೆ. ಮತ್ತು ಅದ್ರಾಗ ಅವ ಅದನ್ನು ತಗೋತಾನೆ. ಯಾರು ಅಸುರ ಕುಮಾರ ದೇವ್ ಅಂದರೆ ಎಷ್ಟು ನೋಡು. ಅಂದ್ರೆ ಮುಂದಿಂದ ಬಂದು ಅದನ್ನು ಅಲ್ಲಿ ಹೋಗೋದು. उनकी प्यास समुद्र जितने जल पीने से भी नहीं बूझ सकती और उन्हें जल के एक बूंद भी नहीं सकती. नजर ಏನಂತ ನೆಡರ್ಕಿ ಇಷ್ಟ ಆಗ್ತದೆ. ನೀವು ಎಷ್ಟು ನೀರು ಕುಡಿದ್ರೆ ಸಪ್ತ ಸಮುದ್ರ ನೀರು ಕುಡಿದ್ರೂ ಸಾಕ ಹಂಗಲ್ಲ. ಖರೆ ಒಂದು ಬೂಂದ ಒಂದು ಹನಿನೂ ಸಿಕ್ಕಂಗೆ ಅಂದ್ರೆ ನಿಮ್ಗಟ್ಟಲೆ ಈಗೇನು ಕನ್ನಡ ಸ್ವಲ್ಪ ಬರತ್ತೆ ಕೇಳಿಕೆ ಒಂದು ಹನಿನೂ ಅಲ್ಲಿ ಸಿಗಂಗಿಲ್ಲ. ಅದ ಪ್ರಕಾರ ಮೂರು ಲೋಕದ ಅನ್ನ ಏನದ ಆ ತಿನ್ನದ್ರೂ ಹಸು ತೃಪ್ತ ಆಗಂಗಿಲ್ಲ. ಅಂದ್ರೂ ಅಲ್ಲಿ ಒಂದೇ ಅಗ್ರ ಒಂದು ಅಗರಕ್ಕೆ ಒಂದು ಕಣನೂ ಸಿಗಂಗಿಲ್ಲ. ಅದಕ್ಕೆ ಅಂತ तीन लोक को ना जजुकाय मिटे न भूख कना न लहाय. ए दुख बहु सागर लो सहे कर्म जोगते नरगत लहे. ಅಂದ್ರೆ ಇದು ತಿನ್ನೋದು ಎಷ್ಟು ಇಚ್ಛೆ ಇರ್ತದ. ಒಂದು ಕನಸಿಗೆ ಕನ್ನ ತಿನ್ನಕ ನೀರಿನ ನೀವು ಏನಂದ್ರಿ ಹನಿನೂ ಸಿಗಂಗಿಲ್ಲ. फिर अशुभ कर्म के योग से इसे मनुष्य का भी प्राप्ति. शुभ कर्म के ಅಂದ್ರೆ ಇನ್ನ ಕಡೆ ಏನೋ ಏನ್ರೆ ಶುಭ ಕರ್ಮಲ್ಲಿ ಓದೋಗಲಿ ನಾವು ಮನುಷ್ಯದಾಗ ಬಂದು. मनुष्य गति के दुख, मनुष्य गति का दुख. जननी उदर बस्यो नव मास अंग सकुचते पाई त्रस निकसत जे दुख पाए घोर तिनको कहत न आवे और. ये जीव माता के पेट में 9 माह रहा. वहाँ अंग संकोचकर होने से बड़ी पीड़ा सही. वहाँ से निकलते समय जो भान दुख स्नेह उठाए उनको कहते हुए अंत नहीं आ सकता. ಅಂದ್ರೆ ಏನಂತಾರೆ ನೋಡು, ನೀವು ನೋಡ್ರಿ ಈಗ ನೀವು ಹೆಂಗಸರ ನಿಮ್ಗೆ ಎಲ್ಲ ಈಗ ಗೊತ್ತದ ಒಂದಿಲ್ಲ. ಹೊಟ್ಟೆ ಜೀವ ಯಾವಾಗ ಬರ್ತದ ಅವಾಗ 9 ತಿಂಗಳು ಹಿಂಗೆ ಅಕ್ಕಸ್ನಿಗೆ
ಸಿಂಕುಡ್ದಿ ಅಂದ್ರೆ ಏನು ಅಕ್ಕಸ್ತೆ ಬಾಳೆ 9 ತಿಂಗಳು ಈ ದಶೆಗೆ ಕುಂತಿರ್ತದೆ. ಆವಾಗ ಕೆಳಗೆ ಮ್ಯಾಲೂ ಹಾಕೋದು, ಉಲ್ಟಾ ಹಾಕೋದು, ಸುಲ್ಟಾ ಹಾಕೋದು. ಇದಕ್ಕೆ ವರ್ಣನ ನಮ್ಗೆ ಮಾಡೋಕ್ಕಾಗಂಗಿಲ್ಲ, ಆಚಾರ್ಯಗೂ ಆಡಂಗಿಲ್ಲ ಅಂತಾರೆ. बालपने में ज्ञान न लयो, तरुण समय तरुणीरत रहो, अर्धमृत कसम बुढ़ापन हो, कैसे रूप लखे आपनो. मनुष्य होकर भी इस जीवन ने बचपन में ज्ञान नहीं प्राप्त किया. ಸಣ್ಣ ವೇದನೆ ನಾವು ಜ್ಞಾನ ಪ್ರಾಪ್ತ ಮಾಡಲಿಲ್ಲ. ಮತ್ತು ಯವರನಂದ ತರುಣ ಆಗಾನ ಏನಾಯ್ತು, ಯುವತಿ ಉತ್ತಿಮೆ ತರುಣಿಗೆ ಅಂದ್ರೆ ಗಂಡ ಹೆಂಡತಿಗ ಹತ್ರಾಗ ರಮಿಸ್ತು. ಬೂಢಪ್ಪ ಅದಮರೆ ಇಸ್ಕೆ ಸಮಾನ್ ಅಂದ್ರೆ ಯಾವ ವಯಸ್ಕ ಅದು ಏನಂತಾರೆ ಇದೆ ಮುದುಕಾಗು. ಅವಾಗ ಏನಾಯ್ತು, ಏನೂ ತಿಳಂಗಿಲ್ಲ. ಆಗೇನಂತ ಈ ಮಾರಿ ಏನಂತದೆ, ಇಲ್ಲ 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 ಇದನ್ನು ಸ್ವಭಾವದಲ್ಲಿ ಇರಲಿಲ್ಲ ಅಂಥದ್ದು ಏನಿದೆ ಆತಕ್ಕೆ ಒಳಗೆ ನಾವು ಶಾನೆ ಆಗ್ಬೇಕು. ಈಗ ನಮ್ಮ ಮನುಷ್ಯ ಜೀವ ಸಿಕ್ಕಿದ ಮತ್ತು ನೀವು ನೋಡ್ತೀರಿ ಮುದುಕ ಆಗಾನ ಮರೆಯೋದು. ಅದ್ರ ಕಡೆ ನೋಡಿ ನಾವು ಬೋಧ ತಗೋಬೇಕು, ಜ್ಞಾನ ತಗೋಬೇಕು. ಏನೋ ಇದೇ ಸ್ಥಿತಿ ನಮಗೂ ಬರೋದದು. ಆ ಸ್ಥಿತಿ ಬರೋಕ್ಕಿಂತ ಮೊದಲು ನಾವು ಸುಧಾರ ಮಾಡಿದ್ರು ನಮ್ದು ಮನುಷ್ಯ ಜನ್ಮ ಸಾರ್ಥಕ. ಮತ್ತು ಬರೇ ಇಲ್ಲ ಹ್ಞೂ ಇಂದಿರತ್ತೆ ಏನು ಮನುಷ್ಯ ಜನ್ಮ ಬೇರೆ. ಮನುಷ್ಯ ಜನ್ಮ ಸಹಜ ಸಿಗ್ತದೇನು? ಹೆಂಗೆ ಸಿಗ್ತದೆ? ಆ ಹಿಂದೂ ವರ್ಣನೆ ಮಾಡ್ತಾರೆ, 84 ಲಕ್ಷ ಯೋನಿ ತಿರೇಣ ಒಮ್ಮೆ ವೇಳೆ. ಅದು ಶಕ್ತಿ ಇಲ್ಲ, ಸಿಕ್ಕರೆ ಸಿಗೋದು, ಇಲ್ಲದಕ್ರೆ ಗ್ಯಾರಂಟಿ ಇಲ್ಲ. ಆ ಪ್ರಕಾರ ಇಷ್ಟು ಮನುಷ್ಯ ಜನ್ಮ ಸಿಕ್ಕಿದದು. ಬೇಕಾದ್ರೆ ನಾವು ಮನುಷ್ಯ ಜನ್ಮ ಪ್ರಶಂಸನೀಯ ಆಗ್ಯೋದು ದಂಧೆ ಮಾಡ್ತೇವೆ, ಏನೋ ಅಪ್ರಶಂಸನೀಯ ದಂಧೆ ಮಾಡ್ತೇವೆ. ಇದನ್ನು ನಾವು ನೋಡಬೇಕು. ನಾವು 3 ಸರಿ ಮಂದಿರಕ್ಕೆ ಬರಬೇಕು. ಎಲ್ಲ ಜೈನ ಧರ್ಮ ಏನು ತುಮ್ ಜೈನ್ ಹೋ ಕ್ಯಾ ಅಂದ್ರೆ ನೀವು ಜೈನ ಅದೇನೇನು ಅದನ್ನು ಪ್ರಥಮ ಲಕ್ಷಣ ಅಂದ್ರೆ ನಾವು ಸ್ಟಿಕ್ಕರ್ ಮಾಡಿದ್ದು ನೀವು ನೋಡಿರ್ಬೋದು ಎಲ್ರಿ. ಅದ್ರ ಮೇಲೆ ಒಂದು ಬಾಜುಗೆ ನಮ್ಮ ಸನ್ಮತಿ ಸಾಗರ ಫೋಟೋ ಹಾಕಿದ್ದೆವು. ಮತ್ತು ಮರಾಠಿದಾಗ ಹೇಳಿದ್ವಿ ಅಪೋನ್ ಜೈನ ಆಹೋತಕ್ಕ ಅಂದ್ರೆ ಮರಾಠಿ ಅರ್ಥ ಏನ, ನಾವು ಜೈನ ಅದೇವೇನ. ಜೈನ ಇದ್ರು ಜೈನದ ಲಕ್ಷಣ ಏನು ಅಂದರೆ ಮಟ್ಟೆಲೆ ಏಕದಮ್ ಸೂಕ್ಷ್ಮ ಇಲ್ಲ. ಜೈನ ಲಕ್ಷಣ ಜೈನಿಗೆ ಯಾರಿಗೆ ಅನ್ಬೇಕು? ಪ್ರಥಮ ಭಗವಂತ ದರ್ಶನ, ಜಿನ ಭಗವಂತ ದರ್ಶನ, ಬಾಕಿ ಎಲ್ಲ ಇಲ್ಲ. ಬಾಕಿ ಯಾವುದೂ ದರ್ಶನ ಸಮ್ಯಕ್ ದರ್ಶನ. ಪ್ರಥಮ ಜಿನ ಭಗವಂತ ದರ್ಶನ. ಹಿಂದ ಕಡೆ ಏನ ನೀರೇ ಸೋಷ ಕುಡಿಬೇಕು. ಸೋಷ ಕುಡಿಯೋದು ಅಂದ್ರೆ ಏನು ಮಾಡಬೇಕು? ನೀವು ಹೆಂಗೆ ಸೋಸ್ತೀರಿ ಹೇಳ್ರಿ? ಜೀವನೂ ಆಗ್ತಿದ್ದು ಖರೆ ಹತ್ತಿರ ದರ್ಶನ ಮುಂದೆ ಹೋಗಿ ನಾ ಏನು ಹೇಳ್ತೇನೆ, ನೀವು ಮುಂಜಾನೆ ನೀವು ಪೈಲ ಹೇಳ್ತೀರಿ ಏನು ಇವರು ಪೈಲ ಹೇಳ್ತಾರೆ? ಯಾಕ ಅದ್ರ ಶಿವ ಬಗ್ಗೆ ಅಂದಿಲ್ಲ. ಅವಾಗ ಪೈಲ ನೀವು ಏನು ಮಾಡ್ತೇನೆ ಹೇಳಿ? ಪೈಲ ನಿಮ್ಮನ್ನು ಇನ್ನೂ ನಿದ್ದೆ ಕಣ್ಣಾಗಿಂದ ಹೋಗಿದ್ದಿದ್ದಿಲ್ಲ ಒಂದಿಲ್ಲ. ಅವಾಗ ಏನು ಮಾಡ್ತೇವೆ ಒಂದಿಲ್ಲ. ಮತ್ತೇನು ಏನು ಮಾಡ್ತೇವೆ? ಕೈಯಾಗೆ ಅಂತ ಹೋಗ್ತೇನೆ ಮತ್ತೆ ಇಲ್ಲ ನೋಡಿ ನೆನಪು ಮಾಡಿ. ಕೈಯಾಗೆ ಏನು ತಗೋತೀರಿ? ಲೈಟರ್ ತಗೋತಾರಿಲ್ಲ? ಲೈಟರ್ ಗ್ಯಾಸ್ ಹಚ್ಚುವಲ್ಲ ಇಲ್ಲ ಇಲ್ಲದ್ರೆ ನಿಮ್ಮ ಕಡ್ಡಿ ಬೇಡಿಗೆ ಅಂದ್ರೆ ತಗೋತಾರೆ. ಮತ್ತೆ ಏನು ಮಾಡ್ತೀರಿ? ಅದ ಗ್ಯಾಸ್ ಹಾಕೋದಿಲ್ಲ. ಆ ಹೇಳಕ್ಕೆ ಯಾವಾಗ ವಿಚಾರ ಮಾಡಿದಿರಿ? ಈಗ ನಾಳೆ ಮುಂಜಾನೆ ಈ ಬೆಂಕಿ ಹತ್ತಕ್ಕಿಂತ ಮೊದಲು ಅಂದರೆ ಕಡ್ಡಿ ಹತ್ತಕ್ಕಿಂತ ಗ್ಯಾಸ್ ಹತ್ತಕ್ಕಿಂತ ಮೊದಲು ಲೈಟರ್ ಹತ್ತಕ್ಕಿಂತ ಮೊದಲು ಏನು ಮಾಡೋದು? ಅದ್ರ ಮೇಲೆ ಜಾಳಗಿದ್ದು ಬರ್ನರ್ ಇರ್ತದೆ,
ಕ್ಯಾಪ್ ಅಂತಾರೆ ಅದಕ್ಕೆ. ಅದು ಕೈಲೇ ತೆಗೋದು ನಿಗಿದು ಹೊಣ್ಸೋದಿಲ್ಲ, ಮತ್ತು ಅಲ್ಲೇ ಕಟ್ಟಿ ಮೇಲೆ ಬಿಟ್ಟು ಬಿಡೋದು ಹಿಂಗೆ. ಅಂದ್ರೆ ಆ ಥರಗಿಂದು ಇದಕ್ಕೆ ಜುರಳ ಅಂದಿಗೆ ಏನಂತೀರಿ ನೀವು? ಹಾಂ, ಜುರಳ ಐತಾರ್ದು ಜುರಳ ಹೆಂಡ ನಮ್ಗೆ ಗೊತ್ತಾಗ್ಬೇಕಿಲ್ಲ. ಒಬ್ರು ಯಾರು ಹೇಳಿ, ಒಬ್ರು ಹೇಳಿ. ಹಾಂ, ಗಂಡು. ಹಾಂ, ಅದು ಒಂದು ಶಬ್ದ ನನಗೆ ಸ್ವಚ್ಛ ಬೇಕು. ಎಲ್ಲರೂ ಕೂಡ ಹೇಳ್ತಾರೆ, ನಂಗೆ ತಿಳಂಗಿಲ್ಲ. ಅಂದ್ರೆ ಅವು ಸಣ್ಣ ಸಣ್ಣ ಕೂಸಿರ್ತಾವೆ, ಸೊಂಡಿದು ಸಣ್ಣ ಸಣ್ಣ 1 ದಿವಸ 2 ದಿವಸದ ಕೂಸಿರ್ತಾವೆ. ಬಕ್ ನಾವು ಗ್ಯಾಸ್ ಹಾಕ್ತೀವಿ, ಅವಾಗ ಸಾಯ್ತು ಬಕ್ ನಾವು ಜೈನ ಅದೇವೇನು. ಅಂದರೆ ದಿವ್ಸದ ಶುರುವಾತ್ ಏನು 4-5 ಜೀವ ಇರ್ತಾವೆ ಅದ್ರಾಗ, ಯಾವಾಗ 15-20 ಇರ್ತಾವೆ. ಅದು ನೋಡ್ರಿ ನೀವು, ಖರೆ ಅವ್ರಿಗೆ ಜಗಾನೇ ಜಗೋದೆ. ಅಂದ್ರೆ ಅದು ಬದುಕಕ್ಕೆ ನಾವು ಕೊಡಬೇಕು. ಒಂದೇ ಬಕ್ ಏನು ಮಾಡೋದು, ಸ್ವಲ್ಪ ಅದನ್ನು ಈ ಕಡೆ ಚಲೋ ಅಂದರೆ ಎಲ್ಲ ಹೊಂಟು ಹೋಗ್ತದೆ. ಒಂದೇ ನಂತರ ತೆಜಾರ್ ಫೂಕ್ ಮಾರಿ ಅಂದರೆ ಫೂಕ್ ಮಾಡೋದು. ಒಂದೇ ಅಂದರೆ ಇತ್ತೆಲ್ಲ ಸ್ವಚ್ಛ ಹಾಕೋದು, ಮತ್ತೆ ಅಲ್ಲಿ ಹಾಕೋಣ ಲ್ಯಾಟ್ರ್ ಹಚ್ಚ ತಿಳಿದ. ಲ್ಯಾಟ್ರ್ ಹಚ್ಚೋದು ಏನು ಮಾಡಬೇಕು, ನಿಮ್ಮ ಮನ್ಯಾಗ ಒಂದು 5 ಮಂದಿ ಅದರ ತಿಳ್ಕೊರಿ. ಸರಾಸರಿ 5 ಮಂದಿಯವರಿಗೆ ಕುಡಿಲಕ್ಕೆ ನೀರು ಎಷ್ಟು ಆಗ್ತದ? 10 ಲೀಟರ್ ಸಾಕು. ಅಂದರೆ 2 ಲೀಟರ್ ಪೂರ 24 ಅದನ್ನೂ ಹತ್ತಂಗಿಲ್ಲ. ಖರೆ ಅದನ್ನು ಏನು ಮಾಡಬೇಕು ನೀವು, 10 ಲೀಟರ್ ಒಂದು ಪಾತೇಲಿ, ಸ್ಟೀಲ್ ಪಾತೇಲಿ. ಖರೆ ನಿಮ್ಮ ಕಡೆ ಅಲ್ಯೂಮಿನಿಯಂ ಪಾತೇಲಿ ಅದಾವೇನು? ಯಾರ ಕಡೆ ಅಲ್ಯೂಮಿನಿಯಂ ಪಾತೇಲಿ ಇದ್ದರೆ ಎಲ್ಲ ಒಗೆದು ಬಿಡ್ರಿ, ಬಂಗಾರದ ಹಾಕಿ. ಯಾವುದು ಅಲ್ಯೂಮಿನಿಯಂ ಪಾತೇಲಿ ಅಂತೇನೆ ನಾವು. ಅದು ಬುಟ್ಟಿ ಒಂದು ಮಾತು ಬೇರೆ. ಖರೆ ಪಾತೇಲಿ ಅಂದರೆ ನಾವು ಕುದಿಸ್ತೇವೆ ಹತ್ರ. ಹಾಂ, ಅಂದರೆ ಇದ್ರ ತೆಗೆದು ಬಿಡ್ರಿ. ಯಾಕಂದ್ರೆ ಅದ್ರಾಗಿಂದ ನಮಗೆ ಕೆಮಿಕಲ್ ಇದನ್ನು ಹಾಕ್ತದೆ. ಹಾಂ, ರೋಗ ಬರ್ತದೆ ಅದು. ಮತ್ತು ಅದು ಏನು ನೀವು ಬೋರಿಂಗ್ ನೀರು ಕೂಡ ಹೆಂಗೆ ಕ್ಷಾರ ತಯಾರಾಗ್ತವಲ್ಲ, ಅದ್ರಾಗಿಂದ ಕ್ಷಾರ ಅದಾವೆ ಮತ್ತು ಪೋಕೆ ಬರ್ತದೆ. ಅಂದ್ರೆ ಆ ಪೋಕೆ ಈ ಅಲ್ಯೂಮಿನಿಯಂ ಧಾತುಗೆ ಬರ್ತದೆ. ಅಂದ್ರೆ ಅದು ಕೂಡ ನಮ್ಮ ಹೊಟ್ಟಿದಾಗ ಏನಾಗ್ಬೇಕು ತಿಳಿತೇನೆ. ಆ ಥರ ಎಲ್ಲ ಅಲ್ಯೂಮಿನಿಯಂ ಬಾಂಡೆನ ಎಲ್ಲ ತೆಗೆದುಬಿಡ್ರಿ. ಮತ್ತು ಏನು ಮಾಡೋದು, 10 ಲೀಟ್ರ್ ಇರ್ಲಿಕ್ಕೆ 5 ಲೀಟ್ರ್ ಒಂದು 2 ಪಾತೇಲಿ 2 ಗ್ಯಾಸ್ ಮೇಲೆ ಇಟ್ರಿ. ಮತ್ತು ಆ ಥರ 4-5 ಲವಂಗ, 4-5 ಲವಂಗ ಅಲ್ಲಿ ಹಾಕೋದು. 4 ಇಲ್ಲ 5 ಹೆಚ್ಚಿಲ್ಲ. ಮತ್ತು ಏನು ಮಾಡೋದು, ಅದರ ಮೇಲೆ ಮುಚ್ಚೋದಿಲ್ಲ, ಅದನ್ನು ಉಕ್ಕಳಿಸೋದು. ಗ್ಯಾಸ್ ಚಾಲು ಮಾಡಿ ನೀವು ಉಕ್ಕಳಿಸಿ ಚಾಲು ಮಾಡಿರಿ. ಮತ್ತು ನಿಮ್ಮದು ಬಾಯಿ ಇದನ್ನು ಮಾಡ್ತೀರಿ ಆ ಥರ ಟೈಮ್ ಹೋಗ್ತದೆ. ಒಂದಿಲ್ಲ ಒಂದು 10-5 ಮಿನಿಟ್ದಾಗ ಉಕ್ಕಳಿಸ್ತದೆ. ಉಕ್ಕಳಿಸ್ತಾನೆ ಅಲ್ಲೇ ಗ್ಯಾಸ್ ಬಂದ್ ಮಾಡೋದು. ಖರೆ ಅದರ ಮೇಲೆ ಏನು ಮುಚ್ಚೋದಿಲ್ಲ. ಅದರ ಮೇಲೆ ಏನೂ ಮುಚ್ಚಬೇಡ. ಮುಚ್ಚೋದಿದ್ರೆ ನೀವು ಅರಿವಿ ದೋತರ ಅರಿವಿ ಆ ಥರ ಮುಚ್ಚೋದು. ಯಾಕಂದ್ರೆ ಈಗೇನೆಲ್ಲ ನಿಮ್ಮ ಸ್ಲ್ಯಾಬ್ ಮನೆ ಅದಾವೆ. ಮೊದ್ಲಿನ ಗತ್ಲೆ ಹಂಚದು ಮನೆ ಇಲ್ಲ, ಏನು ಮಣ್ಣು ಬೀಳಂಗಿಲ್ಲ, ಏನಿಲ್ಲ. ಅಂದ್ರೂ ಮುಚ್ಚೋದಿದ್ರೆ ನೀವು ಅರಿವಿ ಮುಚ್ಚಬೇಕು. ಮತ್ತು 2 ತಾಸ್ದಾಗ ಏನು ಹಾಕದ್ ನೋಡ್ರಿ, ಈ ಕಡೆ ನೋಡ್ರಿ, ಅರ್ಧ ತಾಸ್ದಾಗ ಅದನ್ನು ಆರ್ತದ. ಆರಾನ ನಿಮ್ಮ ಪತ್ತಲೆಗೆ ಹಂಡೆದಾಗ ಇದ್ದಾಗ ಪೀಪ್ದಾಗ ಅದು ಹಾಕ್ತದೆ. ಮತ್ತು ಅದಕ್ಕೆ ಚಾವಿ ಬೇಕು, ಹೊರಗೆ ತೊಳಗೆ ಚಾವಿ ಬೇಕು. ಖರೆ ಯಾರೂ ಅದಕ್ಕೆ ಪಿಶ್ವಿ ಹಚ್ಚೋದಿಲ್ಲ. ಪಿಶ್ವಿ ಹಚ್ಚಿದ್ರೆ ಅವು ಕೋಳಿ ದಿವಸದಾಗ ಎಷ್ಟು ಮೀನು ಪಕಡ್ತಾನು. ಶಿಕಾರಿದೆ ಕೋಳಿ ಮಾಸೆ ಪಕಡ್ನಾರ ಅವನು ಜಾಸ್ತಿ 100 ಪಕಡ್ತ. ಅದಕ್ಕೆ ಹೇಳಿದ್ರು. ಖರೆ ನೀವು ಇಲ್ಲಿ ಒಂದು ಪಿಶ್ವಿ ಹಚ್ಚಿದ್ರಿ ಒಂದಿಲ್ಲ, ಅದಾಗ ಎಷ್ಟು ಜೀವಾಣು ಕಲೆಕ್ಟ್ ಹಾಕವು. ಆ ಪಾಪ ಏನಿಗೆ ಕಡಿಮೆ ಅದ. ಅದಕ್ಕೆ ನೀವು ಯಾವಾಗೂ ಇದನ್ನು ಹಚ್ಚೋದಿಲ್ಲ ಮತ್ತು ಕಾಯಂ ಅರಿವಿ ಕಟ್ಕಾಸಿ ಇಡೋದಿಲ್ಲ. ಯಾಕಂದ್ರೆ ಜೀವ ಎಲ್ಲ ಕಲೆಕ್ಟ್ ಅವು ಹೋಗಾವ ಇಲ್ಲಿ, ಅಲ್ಲೇ ಸಾಯ್ತಾವೆ. ಅಂದ್ರೆ ಪಾಪ ನಮ್ಗೆ ಆತಲ್ಲ ಇದು ಜೈನ ಲಕ್ಷಣ ಅದೇನು. ಬಟ್ ನಾವೇನು ಮಾಡಬೇಕು, ಅದನ್ನು
पहिले सोच तवरी थंडी ಇರ್ತದೆ ಅವಾಗ ಒಂದಿಲ್ಲ सोच ತವದ ಕೇಸ್ ನೀವು ಗರಂ ಮಾಡಿ ಆಯ್ತಲ್ಲ सोच ತವದ तुम्ही ಜೀವಾಂದು ಬಿಟ್ಟು ಕೇಸ್ ಗರಂ ಮಾಡಿದಿರಲ್ಲ ಸುದ್ದಾತು ಮತ್ತೆ ಯಾವಾಗ तुम्ही ಉಕಳಿಸ್ತೀರಿ ನೀರು ಆಗ 24 ತಾಸು ಅದನ್ನ ಶುದ್ಧ ಇರ್ತದೆ ಮತ್ತೆ ಇದು ಖರೆ ನಾವು ಲವಂಗ ಹಾಕಕ್ಕೆ ಹೇಳಿನಿ ಅಂದ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗ್ತದೆ 10-12 ಗಂಟೆ ಆಗುತ್ತೆ ಅಂದ್ರೆ 2 ಸರಿ ನೀವು ಇದನ್ನ ಮಾಡಿದ್ರೆ ನಿಮ್ದೆಲ್ಲ ಆಗ್ತದೆ ಮುಂಜಾನೆ ಹೇಳೋಣ ಮತ್ತು ರಾತ್ರಿ ಈ ಹೇಳಕ್ಕೆ ಇಲ್ಲಿಂದ ಹೊಟ್ಟನ ಒಂದಿಲ್ಲ ಮುಂಜಾನೆ ತಕ ನಡೀತದೆ 12 ಗಂಟೆ ಇದು ಅಂದ್ರೆ ಅದನ್ನ ದೋಷ ಆಗ್ತಿಲ್ಲ ಅಂದ್ರೆ ಈ ಥರ ಶುದ್ಧ ಮತ್ತು ಈ ಲವಂಗ ಹಾಕೋಣ ಏನಾಗ್ತದೆ ಆ ಥರ ಒಂದು ಚಲೋ ಫ್ಲೇವರ್ ನಾದು ಬರ್ತದೆ ಅದು ಕುಡಿಲಕ್ಕೆ ಚಲೋ ಮತ್ತು ಲವಂಗದಲ್ಲಿ ನಿಮ್ಮ ಮೇಯಾಗೇನು ಸಣ್ಣ ಸಣ್ಣ ಕೃಮಿ ಅದಾವೆ ಅವೆಲ್ಲ ಹೋಗ್ತವೆ ಅಂದ್ರೆ ಆರೋಗ್ಯಕ್ಕೆ ಚಲೋ ಇರ್ತದೆ ಮತ್ತು ಅದನ್ನು ಕುಡಿಲಕ್ಕೂ ಚಲೋ ಆಗ್ತದೆ ಮತ್ತು ಹುಡುಗರಿಗೆ ನೀವು ಬಾಟ್ಲ್ಯಾಗ ನೀರು ಕುಡಿತೀರಿ ಈ ಪ್ಲಾಸ್ಟಿಕ್ ಬಾಟ್ಲಿಗೆ ನೀರು ಕುಡೋದಿಲ್ಲ ಒಂದೀಗ ನಿಮ್ಗೆ ಸ್ಟೀಲಿನ ಬಾಟ್ಲಿ ಸಿಗ್ತಾವೆ ಇಲ್ಲರ ಮಣ್ಣನ್ನು ಸಿಗ್ತಾವೆ ಅಲ್ಲ ಮಣ್ಣದ್ದು ಸಿಗ್ತಾವಲ್ಲ ಸ್ಟೀಲಕ್ಕಿಂತ ಮಣ್ಣದ ಬಾಟ್ಲಿ ಚಲೋ ಒಂದು ಹೊಡೆದು ಹೋಗ್ತದೆ ಒಂದು 100 ರೂಪಾಯಿ ಖರ್ಚಾಗ್ಬೋದು ಖರೆ ಆ ಥರಾಗೇನು ಶುದ್ಧತೆ ಅದ ಅಷ್ಟು ಇದ್ದಾಗ ಹೇಳಿ ಹಾಂ ಹೊಡೀಲಿ ಒಂದು 100 ರೂಪಾಯಿ ಹೋಗಿದೆ ಅದು ಡಾಕ್ಟ್ರ್ ಕಡೆ ಒಂದು ಎಷ್ಟು ಹಾಕ್ಯಾರಿ 1000 ಗಟ್ಟಲೆ ಹಾಕ್ಯಾರಿ ಆವಾಗ ಖರೆ ಇದನ್ನು ಮನೇಲಿ ನೋಡ್ತೀವಿ ವಾಪಸ್ ಅಥವಾ ಚೌನು ನೋಡ್ರಿ ಹೆಂಗೆ ಟೇಸ್ಟ್ನು ಚಲೋ ಬರ್ತದೆ ಇದನ್ನು ಮಾಡಿ ಅಂದ್ರೆ ನಾವು ಅಹಿಂಸಾ ಅನುವರ್ ಅಂದ್ರೆ ಪಾಲನೆ ಆಗ್ತದೆ ಇಲ್ಲಿ ಕಡೆ ಪಾಲನೆ ಆಗ್ತದೆ ಮತ್ತು ಇದನ್ನು ಈ ಪ್ರಕಾರ ನೀವು ಜಲಗಾಲನ ಅಂದರೆ ಜೈನ ಇರೋದು ಅಂದ್ರೆ ಫಸ್ಟ್ ಭಗವಂತ ದರ್ಶನ ಹಿಂದ ಕಡೆ ಜಲಗಾಲನ ಕುಡಿದು ಎಲ್ಲ ಜಲಗಾಲನ ಮಾಡಿಕೇಶ ಹಿಂದ ಕಡೆ ರಾತ್ರಿ ಊಟ ಮಾಡೋದು ರಾತ್ರಿ ಊಟ 6ಕ್ಕಿಂತ ಮೊದಲು ಇದನ್ನು ಮಾಡಿದರೆ ನೀವು ಜೈನ ಅದನ್ನು ಎಲ್ಲಿ ಸೂಕ್ಷ್ಮ ಇಲ್ಲ ಬರೀ ಹೇಳಕ್ಕ ಖರೆ ಅಷ್ಟೇ ಮಾಡಿ ಈಗ ಏನಂತಾರು ಆ ಮನುಷ್ಯಗತಿ ದುಃಖ ನಮಗೆ ತಿಳಿತು फिर यह आत्म स्वरूप दर्शन कैसे कर सकता है ಅಂದರೆ ಇವನು ಮುದುಕ ಆಗೋಕ್ಕಿಂತ ಮೊದಲು ಎಲ್ಲ ಸಾವಧಾಗಬೇಕು ಮತ್ತು ಏನೇನು ನಮ್ಮ ಮನುಷ್ಯಗತಿದು ಕರ್ತವ್ಯ ಅದ ಆ ಎಲ್ಲ ಮಾಡಬೇಕು ಇಂದ ಕಡೆ ದೇವಗತಿದು ದುಃಖ ಕಭಿ ಅಕಾಮ ನಿರ್ಜರಾ करे भवन त्रिक में सुरत न धरे विषय चाह दावानल दयो मरत विलाप करत दुख सयो कभी इस जीवन अकाम निर्जरा के ಅಕಾಮ ಏನಿದ್ರೆ ಅಂದರೆ ಹೌದಾ ಇಚ್ಛೆ ವಿರುದ್ಧ ಒಂದಿಲ್ಲ ಅಂದರೆ ಸಕಾಮ ನಿಧನ ಮತ್ತು ಅಕಾಮ ನಿಧನ ಅದು ಸಕಾಮ ಅಂದರೆ ಪುರುಷಾರ್ಥ ಪೂರ್ವಕ ಒಂದಿಲ್ಲ ಮತ್ತು ಅಕಾಮ ನಿಧನ ಅಂದರೆ ಪುರುಷಾರ್ಥ ಮಾಡೋಕ್ಕಿತ್ತು ಅಂದರೆ ತಾನು ಬರ್ದಿಂದ ಹೋಗ್ತದೆ ಅದನ್ನು ನಮ್ಗೆ ಮಹತ್ವ ಇಲ್ಲ ಖರೆ ನಾವು ಸಕಾಮ ನಿರ್ಧಾರ ಮಾಡೋಕೆ ಅಂದರೆ ಪುರುಷಾರ್ಥ ಪೂರ್ವಕ ನಿರ್ಧಾರ ಮಾಡೋಕೆ ಕಲಿಬೇಕು दुखों को समता भाव दुखों को समता भाव से सहन किया तो देवों को भवनवासी व्यंतर और ज्योतिष्क जातियों में किसी में देव शरीर धारण किया किंतु वहाँ भी 5 इंद्रियों की चाह की अग्नि जलता रहे ನಾವು ಭವನವಾಸಿ ಆಗ್ತೇವೆ ವ್ಯಂತರ ಆಗ್ತೇವೆ ಜ್ಯೋತಿಷವಾಕ್ಷಿ ಆಗ್ತೇವೆ ಆವಾಗೂ ಏನಾಗ್ತದೆ ಅಲ್ಲಿಂದ ದೇವದ್ದು ಶರೀರ ನಮ್ಮ ಧಾರಣ ಸಿಗ್ತದೆ ದೇವ ಶರೀರ ಆಗಾನು ಅಲ್ಲಿ ಏನಂದ್ರೆ ಪಂಚೇಂದ್ರಿಯ ವಿಷಯಕ್ಕೆ ಚಾ ಅಂದರೆ ವಿಷಯ ಒಳಗೆ ನಾವು ಸೇರ್ತೇವೆ ಅಂದ್ರೆ ಆ ಥರಾಗ ನಾವು ಆಯುಷ್ಯ ಹೋಗ್ತದೆ ಅದಕ್ಕೆ ನಾವು ಇಲ್ಲಿ ದೇವಸ್ತುತಿ ಅಂತೇವ್ರಿ ಹಿಂದೆ ಹೊಂದಿಲ್ಲ ಇದನ್ನು ನನ್ನ ಆ ಥರಾಗ ಏನಾದೆವು
अभी तक क्या अब तक हम ವಿಷಯಾಂದರ ಅಂದ್ರೆ ಪಂಚೇಂದ್ರಿಯ ವಿಷಯ ಅನ್ನ ವಸ್ತ್ರ ನಿವಾರ ಈ ಥರಾಗ ನಾವು ವ್ಯರ್ಥ ಮನುಷ್ಯ ಬೆಟ್ಟ ಬಟ್ ಸಂಸಾರ ಯಾರನ್ನು ತೀರಂಗಿಲ್ಲ. ನಮ್ಮ ಸಂಸಾರದಿಂದ ಹೊರಗೆ ಬೀಳೋದಂದ್ರೆ ಪರಿಗೆರೆ ಪರಿಮಾನಾನುಭೂತ ನಾವು ಮಾಡಬೇಕು. ರಾತ್ರಿಯನ್ನು ವಿಚಾರ ಮಾಡಿದ್ರೆ ಮಹಾರಾಜ ಏನು ಹೇಳಿದೆ ನಿನ್ನೆ ಒಂದು 5 ಮಿನಿಟ್ ಕೊಟ್ಟು ಏನು ವಿಚಾರ ಮಾಡೋದು. ನಾವು ಇವತ್ತು ಏನು ಬಿಟ್ಟು ಏನು ಗೋಳೆ ಮಾಡಿದ್ವಿ. ಯಾರು ಮಾಡಿದ್ರು ವಿಚಾರ? ಇವತ್ತು ಯಾರು ಮಾಡೋರು? 5 ಮಿನಿಟ್ ಕುಂತ ಕಾಸು ವಿಚಾರ ಮಾಡೋದು. ಏನು ವಿಚಾರ ಮಾಡೋದು ಮಾಡಿದೆ ಹೇಳ ಜೋರತ್ ಹೇಳಲಿಲ್ಲ ಅಲ್ಲಿ ಸುಮ್ಮನೆ ಈ ಎಲ್ಲರ ಹೇಳಿ ನಾ ಮಾಡಿದ್ದೇನೆ ಏನಾಯ್ತು ಎಲ್ಲರಿಗೆ ಅರೆ ನಮ್ಮ ಕಡೆಗೆ ಇಲ್ಲಿ ಎಲ್ಲರ ಕಡೆ ನೋಡ್ಕ್ಯಾಚ ಏನೇನು ಮಾಡಿದ್ವಿ ಏನೇನು ಚಿಂತನೆ ಮಾಡಿದ್ವಿ ಹೇಳಿಲ್ಲ. ಏನೇನು ಮಾಡಿದ್ವಿ ಹೇಳಿಲ್ಲ. ಅಂದರೆ ಏನು ನಿಂಗೆ ಸುಖ ದುಃಖ ಸಿಕ್ತು ಅದು ಹೇಳಿದೆ. ನೀವು ಮಾತಾಡಕ್ಕೆ ಕಲಿಬೇಕಪ್ಪ. ಎಲ್ಲ ನಿಮ್ಮವರು ಅದರಲ್ಲ ಎಲ್ಲರೂ ಹೇಳಿ ಏನು ಮಾಡಿದ್ವಿ, ಏನು ವಿಚಾರ, ಹೆಂಗೆ ಮಾಡಿದ್ವಿ, ಏನು ಮಾಡಿದ್ವಿ, ಏನು ಅನಿಸ್ತು ನಿಂಗೆ? ಈ ಪ್ರಕಾರ ನಾವು ಯಾವಾಗರೇ ಮ್ಯಾಲೆ ಹೋಗೋದು ಚಟ ಮಾಡ್ಬೇಕಂತ ತೆಳಗೆ ಹೋಗೋದು ಚಟ ಮಾಡಿ ತೆಳಗೆ ಆರಾಮ್ ಸರಿ ಹೋಗ್ತೇವೆ ನಾವು. ಸರಿ ಮ್ಯಾಲೆ ಹೋಗಿ ಸರ್ ನಾವೆಂತ 5 ಮಿನಿಟ್ ಕಪ್ಕೊಂಡು 5 ಮಿನಿಟ್ ಯಾವುದು ಇಚ್ಛೆ ಮಾಡಬೇಡ. ಅಂದರೆ ಇಚ್ಛೆ ಮಾಡೋದು ದುಃಖದ ಕಾರಣ ಅದು. ಮತ್ತು ನಿರೀಚ್ಛ ತತ್ವಸ್ಥರಲ್ಲೇ ಇಚ್ಛಾ ನಿರೋಧಸ್ತಪ ಅಂದರೆ ಅಲ್ಲಿಂದ ತಪ್ಪ ನಿಮ್ಗೆ ಚಾಲು ಆಗ್ತದೆ. ಮತ್ತು ಆ ತಪ್ಪದ ವೇಳೆಗೂ ನೀವು ವಿಚಾರ ಮಾಡಿ, ಇವತ್ತಿನ ಮುಂಜಾನೆ ಎದ್ದಾನ ಈಗ ಮಲ್ಕೊಳ್ಳಿಕ್ಕೆ ಭಾರತದಾಗ ನಾ ಏನು ಮಾಡೀನಿ, ಸುಖ ಗಳಿಸ್ನಿ ಏನು ದುಃಖ ಗಳಿಸ್ತೇವೆ. ಅಂದ್ರೆ ಮಿತ್ರ ಮಾಡಿದ್ರೆ ನಾವು ಸುಖ ಗಳಿಸಿದ್ವು ಪುಣ್ಯ ಗಳಿಸಿದ್ವು, ಮತ್ತು ಶತ್ರು ಮಾಡಿದ್ರೆ ದುಃಖ ಗಳಿಸಿದ್ವು. ಬಟ್ ನಾವು ಏನು ಮಾಡಬೇಕು? ದುಃಖ ಗಳಿಸ್ಬೇಕು ಏನೋ ಪುಣ್ಯ ಏನು ಹಾಂ ಬಕ್ ನಾವು ಮಿತ್ರ ಬೆಳೆಸಿದು ಏನು ಶತ್ರು ಬೆಳೆಸಿದು ನೀವು ತಿಳಿತದಿಲ್ಲ. ಮುಂಜಾನೆ ಎಳೆದಿಂದ ಈಗ ತಕ್ಕ ನಾನು ಏನು ಮಾಡಿ ಯಾರುಗಳ ಜಗಳ ಮಾಡಿ ಯಾರುಗಳ ಮಸ್ಕರಿ ಮಾಡಲಿ ಏನ್ರಿ ಮಾಡೀನಿ ಆವಾಗ ಶತ್ರುನ ಆಗ್ತಾರು ಮತ್ತು ಮಿತ್ರನ ಆಗ್ತಾರೆ. ನಿಮ್ಮ ಮನ್ಸಿಗೆ ತಿಳಿತದೇ ಇಲ್ಲ. ಆಗ ಸ್ವಲ್ಪ ಬರ್ಕೊಂಡಿರ್ಬೋದು. ಇನ್ನು ಈ ತಾಯಿ ಒಳಗೆ ನಾ ಏನ್ರಿ ಅನ್ಯಪ್ಪ ಹ್ಞೂ ಇವ್ರಿಗೆ ಏನ್ರಿ ಕಾಕ ಇವ್ರಿ ಏನು ಮಾಡಿ ಈ ಹುಡುಗಿ ತ್ರಾಸು ಕೊಟ್ನಿ, ಸೊಸಿಗೆ ತ್ರಾಸು ಕೊಟ್ನಿ ಹೌದಿಲ್ಲ ಏನ್ರಿ ನಿಮ್ಮ ಮನಸ್ಸು ತಿಳಿತದಿಲ್ಲ. ಅದನ್ನ ಬರೀಲಕ್ಕೆ ಚಾಲು ಮಾಡಿ. ಮತ್ತು 2ನೇ ದಿವಸ ಆ ಥರ ಸುಧಾರಣೆ ಮಾಡಬೇಕು. ಏನೂ ಪ್ರಸಂಗ ಅಲ್ಲ, ನೀವೇನು ಮುದ್ದ ಮಾಡಂಗಿಲ್ಲ. ಖರೆ ಸಂಸಾರನೇ ಹಿಂಗಾದ ನಮ್ಗೆ ತಪ್ಪು ಮಾಡಕ್ಕೆ ಆಗ್ತದೆ ಒಂದಿಲ್ಲ. ಮತ್ತು ತಪ್ಪು ಮಾಡಿದ್ರೆ ಅದು ತಪ್ಪು ನಮ್ಗೆ ತಿಳಿಬೇಕು. ಅಂದರೆ ನಿಮ್ಮ ಕೂಡ ಯಾರು ಕೂಡ ಜಗಳ ಆಗಿದ್ರೆ 2ನೇ ದಿವಸ ಅಲ್ಲಿ ಹೋಗ್ರಿ, ತಾಯಿ ಅಕ್ಕ ಶಶಿ ಏನು ಅದು ಮಾಡಲಿ ನಂಗೆ ಕ್ಷಮ ಮಾಡಿ, ಇದಕ್ಕೆ ಕ್ಷಮ ಮಾಡಕ್ಕೆ ಹಿಂಗೆ ಅನ್ನೋದೂ ಸ್ವಲ್ಪ ಅಂಜಿಕೆ ಆಗ್ತದೆ ಒಂದಿಲ್ಲ. ಲಾಸ್ಪನ ಮಾಡ್ತೀವಿ ಒಂದಿಲ್ಲ. ಆ ಹೇಳಕ್ಕೆ ಮಾಡೋದು ತಾಯಿ ಜೈ ಜನ ಇಷ್ಟ ಅನ್ರಿ ಏನು ಅನ್ನೋದು ಇಷ್ಟ ಅನ್ನೋದು ಸಾಧ್ಯ ಇಲ್ಲ. ಅಂದ್ರೆ ಅಲ್ಲಿಂದ ಆಕೆ ತಿಳ್ಕೊಳ್ತಾಳೆ ಇವ್ರು ಜೈ ಜನ ಯಾಕೆ ಅಂತಾಳೆ ಒಂದಿಲ್ಲ. ಸ್ವಲ್ಪ ನಗ್ತಾನು ಒಂದಿಲ್ಲ ಮನ್ಸಾಗ ನಗ್ತಾಳು. ಯಾಕಂದರೆ ಇವ್ರು ನಿನ್ನೆ ನಮ್ದು ಕಡಿಮೆ ಹೆಚ್ಚಾಗಿದೆ. ಈ ಪ್ರಕಾರ 2-3 ಸರಿ ಮಾಡಿ ಅಂದ್ರೆ ಜೀವ ನಿಮ್ಮ ಮಿತ್ರ ಆಗ್ತದಿಲ್ಲ. ಹಾಂ ಕ್ಷಮ ಅನ್ರಿ ಖರೆ ಕ್ಷಮ ಮಾಡೋ ನೀವು ಬಾಯಿಗೆ ಬರಂಗಿಲ್ಲ ನಿಮ್ಮದು. ಖರೆ ಜೈ ಜನದೇ ಬರ್ತದಿಲ್ಲ ಅಷ್ಟ ಅಂದ್ರೆ ಅಲ್ಲಿಂದ ನಮ್ಮ ಧರ್ಮ ಚಾಲು ಆಗ್ತದೆ. ಅಲ್ಲಿಂದ ಏನಾಯ್ತು ನಮ್ಮ ತಪ್ಪದ ಸುಧಾರಣೆ ಆಗ್ತದೆ. ಏನು ತಪ್ಪು ಮಾಡಿದೆವು ಏನಾರ ತಪ್ಪ ಮಾಡಿದೆವು ಅಂದ್ರೆ ಅದು ಸುಧಾರಣೆ ಆಗ್ತದೆ, ಲಾಭ ಸಿಗ್ತದೆ. ಅಲ್ಲಿಂದ ಪುಣ್ಯ ಸಿಗ್ತದೆ, ನಮ್ಮ ಪುಣ್ಯ ವೈಭವ ಬೆಳೀತದೆ ಹೌದಿಲ್ಲ. ಏನೋ ಹೇಳೈತೆ 20 ಮಿನಿಟ್. ಅಂದ್ರೆ ದೇವ ಆಗನೂ ನಮ್ಮದು ದುಃಖ ಖತಮ ಆಗಲಿ. ಅಲ್ಲಿದು ನಾವು ಇಚ್ಛೆ ಮಾಡ್ತೇವೆ 2ನೇ ದೇವ್ರದ್ದು ವೈಭವ ನೋಡ್ಕೆ ಇದನ್ನು ನಂಗೆ ಸಿಗ್ಬೋದು. ಮತ್ತು ಅಲ್ಲಿಂದ ಒಂಟನ ನಾವು ಏನಾಗ್ತೇವೆ ಅಲ್ಲಿ ನಾವು ನಮ್ಮ ದೊರಕ ಸಮ್ಯಕ್ ದರ್ಶನ ಆಗಲಿಲ್ಲ. ಕರ್ಮ ಏನಾಗ್ತದೆ ಇಲ್ಲಿ ಏಕೆಂದ್ರೆ ಜೀವ ಆಗ್ತದೆ ಗಿಡ ಮತ್ತು ಗಿಡದ್ದು
ಎಷ್ಟು ಆಯುಷ್ಯ ಅದ? 2000 ವರ್ಷ ಒಂದಿಲ್ಲ. ಈ ಸಣ್ಣ ಸಣ್ಣ ಬಿಟ್ಬಿಡ್ರಿ, ಖರೆ 2000 ವರ್ಷ ಅದ ಅಂದ್ರೆ ಅದೊಂದು ದುಃಖ. ಯಾರು ಕೊಯ್ಲಾಕ ಬರ್ತಾರೆ, ಯಾರು ಬೆಂಕಿ ಹಚ್ಚಕ್ಕೆ ಬರ್ತಾರೆ, ಓಡಕ್ಕೆ ಬರ್ತದೇನು? ಅಂದರೆ ಈ ಪ್ರಕಾರ ತ್ರಾಸ ನಾವು ಎಲ್ಲರಿಗೂ ಕೊಟ್ಟಿದ್ದೆವು. ಅದನ್ನ ಅಂದರೆ ಎಲ್ಲ ದೇಶದ ನಾವು ಸಾವಧಿ ಇರ್ಬೇಕು. ನಮ್ಮ ಮಣ್ಲಿ ಏನು ಅಂತೇನು, ಬಾಯ್ಲಿ ಏನು ಅಂತೇನು, ಕಾಯಿಲೆ ಏನು ಮಾಡ್ತೇನು, ಮತ್ತು ಇತರ ದೇಶ ಯಾವ ಜೀವಿಗೆ ದುಃಖ ಆಗ್ತದೇನ ವಿಚಾರ ಮಾಡಬೇಕು. ಅದಕ್ಕೆ ವಿವೇಕ ಅಂತಾರೆ. ಏನಂತಾರೆ? ಅದೇ ನಿಮ್ಮ ಶ್ರಾವಕದ ಎಲ್ಲ ಕರ್ತವ್ಯ ಅದ, ನಮ್ಮದು ಕರ್ತವ್ಯ ಅದ. ಯಾವುದೂ ಮಾಡು ಹೇಳೋದು, ನನ್ನ ಕಾರ್ಯದರ್ಶನ ಯಾರು ದುಃಖ ಆಗಬಾರ್ದು, ಆ ಥರ ದರ್ಶನ ಕ್ಷಮ ಕ್ಷಮ ಕ್ಷಮ. ಈಗ ನೀವು ಇಲ್ಲಿಂದ ಮನೆಗೆ ಹೊಂಟ್ತೀರಿ, ಹೊಂದಿರಿ. ಮನೆಗೆ ಹೊಂಟೊಳಗೆ ಯಾರೇ ನಮ್ಗೆ ರಸ್ತೆ ಮೇಲೆ ಬಾಜು ಕೆಲ ಮನೆ ಮುಂದೆ ಕಾಣ್ತಾರಿಲ್ಲ, ಅವ್ರಿಗೆ ಬಾಯಿಲೆ ಕರೀರಿ ಮತ್ತು ಕ್ಷಮ ಅನ್ನೋದು. ಅವ್ರು ಜೈನ ಇರಲಿ, ಹಿಂದೂ ಇರಲಿ, ಯಾವುದೂ ಇರಲಿ, ಅಲ್ಲಿನ ಜಗಳದೇನು? ನೀವು 4 ಸರಿ ಬರೀ ಕ್ಷಮ ಅನ್ನೋದು ಕೈ ದೋಸು ಅಂದ್ರೆ ಅವರು ಕೈ ಮುಗಿತಾರಿಲ್ಲ. ಅಲ್ಲಿಂದ ನಮ್ದು ಫ್ರೆಂಡ್ಶಿಪ್ ಅಂದ್ರೆ ಮೈತ್ರಿ ತಾಯಿಲ್ಲ. ಅಂದ್ರೆ ಇದನ್ನ ಧರ್ಮ ಅದ. ಧರ್ಮ ಅಂದರೆ ಬರೀ ಬೆಳ್ಕೋತ್ ಕುಂದಿರೋದು ಇದನ್ನ ಧರ್ಮ ಅದ. ಅದನ್ನು ಮಾಡಬೇಡ ಅನ್ನೇ, ಅದು ಧರ್ಮ ಮಾಡಿರಿ. ಖರೆ ಹತ್ತರ ಕೂಡ ನಾವು ಕ್ಷಮ ಕಲಿಬೇಕು, ಕ್ಷಮ ಅನ್ನಕ್ಕೆ ಕಲಿಬೇಕು ಮತ್ತು ಮಾಡೋಕ್ಕೂ ಕಲಿಬೇಕು. मरते समय विषयों के छूटने के कारण रो कर दुख न सहन किया, जो विमानवासी हूँ था सम्यक दर्शन बिना दुख पाए, यदि तहते चय थावरत न धरे, यूं परिवर्तन पूरे करे, यदि यह जीव वैमानिक देव भी हो गया ना, वह वैमानिक देव आदो तो सम्यक दर्शन के बिना दुख पाया. ಮತ್ತು ಅಲ್ಲೇನೂ ನಾವು सम्यक दर्शन ಆಗಿಲ್ಕರ ಎಲ್ಲ ದುಃಖನ ದುಃಖ. वहाँ भी मरण करके पुनः स्थावर शरीर धारण किया. ಅಲ್ಲಿನ ಮರಣ ಮಾಡ್ತೀವಿ ಮತ್ತೆ ಹೇಳಬಾರ್ದು. पृथ्वी जल अग्नि वायु वनस्पति का शरीर धारण किया. इस प्रकार इस जीव ने संसार के परिवर्तन पूरे किए, चक्कर लगाए. ಈ ಪ್ರಕಾರ ನಾ ಅನಂತ ವಸರೆ ಜನ್ಮ ಮಾರೇನು ಮಾಡಿದ್ರು, ಈ ಸಂಸಾರ ಹೋಗಿದ್ದು. ಅದಕ್ಕೆ ಏನು ಮಾಡಬೇಕು? ನೀವು ಮಾನಸ್ತಂಭ ಚತುರ್ಬಿಂಬ ದರ್ಶನ ಮಾಡ್ತಿರಲ್ಲ, ಆವಾಗ ಭಾವನೆ ಮಾಡಬೇಕು, ಭಗವಾನ್ ನೀವು ಹಿಂಗೆ ಎಲ್ಲ ಎತ್ತರ ಆಗಿದ್ದೀರಿ ಅಂದ್ರೆ ಆಧಾರ ಆಗಿದ್ದೀರಿ ಅಂದರೆ ನಿಮಗೆ ಯಾವುದೂ ಆಧಾರ ಇಲ್ಲ. ನಿಮ್ಮ ಆತ್ಮನ ಆಧಾರ ಮೇಲೆ ನೀವು ಅದಂತರಾಗಿದೆ. ಆ ದಶೆ ನನಗೆ ಯಾವಾಗ ಬರ್ಬೋದು ಅಂದ್ರೆ ಆ ದಶೆ ಯಾವಾಗ ಬರ್ತದೆ? ನಾವು ಮೋಹದಿಂದ ದೂರ ಆಗ್ತೇವೆ, ಇಚ್ಛೆದಿಂದ ದೂರ ಆಗ್ತೇವೆ. ಅದನ್ನೇ ಇಚ್ಛೆ ಆಗಲಿ ಅಂತ ಕೈ ಮುಗಿದು ಮತ್ತು 9 ಪ್ರದಕ್ಷಿಣೆ ಹಾಕ್ರಿ. ಹೇ ಅಂತರಿಕ್ಷ ಭಗವಾನ್, ಅಂತರಿಕ್ಷ ಅಂದ್ರೆ ಅದಂತ ಒಂದಿಲ್ಲ. ನಿಮ್ಗತ್ಲೆ ನಾವು ಮೋಹದಶೆಂತ ಆಧಾರ ಯಾವಾಗ ಆಗ್ಬೇಕು? ಆ ಪ್ರಕಾರ ನಮ್ಮ ಭಾವ ಜಾಗೃತ ಆಗಲಿ, ಆ ಪ್ರಕಾರ ಪರಿಣಾಮ ಜಾಗೃತ ಆಗಲಿ, ಮತ್ತು ಆ ಪ್ರಕಾರ ನಮ್ದು ಏನಾಗಲಿ ಪುರುಷಾರ್ಥ ಆಗಲಿ. ಪ್ರಭು ದೇವ ತುಮಾರೆ